GBC ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಮಕ್ಕಳೇ, ನಾವಿಂದು ಘಟಕ 7 ಪ್ರಾಯೋಗಿಕ ರೇಖಾಗಣಿತ ಈ ಘಟಕದ ಬಗ್ಗೆ ಅಧ್ಯಯನ ಮಾಡೋಣವೇ? ಮಕ್ಕಳೇ, ಈ ಘಟಕದಲ್ಲಿ ನಾವು ಚತುರ್ಭುಜಗಳ ರಚನೆಗಳನ್ನು ತಿಳಿದುಕೊಳ್ಳಬೇಕು. 4 ಬಾಹುಗಳು ಮತ್ತು 1 ಕರ್ಣವನ್ನು ಕೊಟ್ಟಾಗ ಚತುರ್ಭುಜದ ರಚನೆ, 2 ಕರ್ಣಗಳು ಮತ್ತು 3 ಬಾಹುಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ, 2 ಪಾರ್ಶ್ವ ಬಾಹುಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ, 3 ಬಾಹುಗಳು ಮತ್ತು ನಡುವಿನ 2 ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ, ಅಲ್ಲದೆ ಇತರೆ ವಿಶೇಷ ಗುಣಲಕ್ಷಣಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ಯಾವ ರೀತಿ ರಚಿಸಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. 4 ಬಾಹುಗಳು ಮತ್ತು 1 ಕರ್ಣವನ್ನು ಕೊಟ್ಟಾಗ ಚತುರ್ಭುಜದ ರಚನೆ. ಮಕ್ಕಳೇ, ನಾವು ಒಂದು ಉದಾಹರಣೆಯನ್ನು ಬಿಡಿಸೋಣ. ನೋಡಿ, 4 ಬಾಹುಗಳು ಅಂದರೆ ಒಂದು PQ = 4 ಸೆಂಟಿಮೀಟರ್, QR ಬಾಹು = 6 ಸೆಂಟಿಮೀಟರ್, RS = 5 ಸೆಂಟಿಮೀಟರ್, PS = 5.5 ಸೆಂಟಿಮೀಟರ್ ಮತ್ತು ಒಂದು ಕರ್ಣ PR = 7 ಸೆಂಟಿಮೀಟರ್ ಇರುವಂತೆ ಒಂದು PQRS ಚತುರ್ಭುಜವನ್ನು ನಾವೀಗ ರಚಿಸೋಣ. ಮಕ್ಕಳೇ, ನಾವೀಗ ನೋಡಿದ ಲೆಕ್ಕದ ಕಚ್ಚಾ ಆಕೃತಿಯನ್ನು ನೋಡುತ್ತಿದ್ದೇವೆ. ಇಲ್ಲಿ PR ಕರ್ಣ 7 ಸೆಂಟಿಮೀಟರ್ ಇದೆ. ನಾವು P ಬಿಂದುವಿನಿಂದ 4 ಸೆಂಟಿಮೀಟರ್, R ಬಿಂದುವಿನಿಂದ 6 ಸೆಂಟಿಮೀಟರ್ ಅನ್ನು Q ಬಿಂದುವಿನಲ್ಲಿ ಕೂಡಿಸುತ್ತೇವೆ. ನಂತರ P ಬಿಂದುವಿನಿಂದ 5.5 ಸೆಂಟಿಮೀಟರ್ ಮತ್ತು R ಬಿಂದುವಿನಿಂದ 5 ಸೆಂಟಿಮೀಟರ್ ಕಂಸಗಳನ್ನು ಎಳೆದು ಕೂಡಿಸಿದಾಗ ನಮಗೆ ಬೇಕಾದ PQRS ಚತುರ್ಭುಜ ನಮಗೆ ಸಿಗುತ್ತದೆ. ಹಾಗಾದರೆ ನಾವು ರಚನೆಯನ್ನು ಮಾಡೋಣ. ಮೊದಲಿಗೆ ಅಳತೆ ಪಟ್ಟಿಯ ಸಹಾಯದಿಂದ ಕರ್ಣ PRಗೆ 7 ಸೆಂಟಿಮೀಟರ್ ಅನ್ನು ಎಳೆದುಕೊಳ್ಳಬೇಕು. 7 ಸೆಂಟಿಮೀಟರ್ ಅನ್ನು ನಿಮ್ಮ ಅಳತೆ ಪಟ್ಟಿಯ ಸಹಾಯದಿಂದ ಎಳೆದುಕೊಳ್ಳಿ. ನಂತರ ನಾವೀಗ ಕೈವಾರದ ಸಹಾಯದಿಂದ PQ ಈಗಾಗಲೇ ಎಳೆದಂಥ ರೇಖೆ, ಇದನ್ನು ನಾವು PR ಅಂತ ಕರ್ಣ PR, ಈ ಕರ್ಣ PR 7 ಸೆಂಟಿಮೀಟರ್ ಇದೆ. ನಾವು PQ 4 ಸೆಂಟಿಮೀಟರ್ ಬೇಕು. ಹಾಗಾಗಿ ನಾವು ಕೈವಾರದ ಸಹಾಯದಿಂದ 4 ಸೆಂಟಿಮೀಟರನ್ನು ತೆಗೆದುಕೊಂಡು ಒಂದು ಕಂಸವನ್ನು ಎಳೆಯೋಣ. ಕೈವಾರದಲ್ಲಿ ಮಕ್ಕಳೇ 4 ಸೆಂಟಿಮೀಟರ್ ತೆಗೆದುಕೊಳ್ಳಿ. ಈ ರೀತಿಯಾಗಿ 4 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ. ನಾಲ್ಕು ಸೆಂಟಿಮೀಟರ್ ತೆಗೆದುಕೊಂಡ ನಂತರ ನೋಡಿ, ಈ ರೀತಿ 4 ಸೆಂಟಿಮೀಟರ್ ತೆಗೆದುಕೊಂಡ ನಂತರ ಆ ಕೈವಾರದ ಸಹಾಯದಿಂದ ನಾವು P ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸವನ್ನು ಎಳಿಬೇಕು. ಇದು ನಮಗೆ 4 ಸೆಂಟಿಮೀಟರ್ ಇರತಕ್ಕಂಥ ಒಂದು ಕಂಸವಾಗಿದೆ. ಈ 4 ಸೆಂಟಿಮೀಟರ್ ಉದ್ದದ ಕಂಸವನ್ನು ಎಳೆದ ನಂತರ R ಕೇಂದ್ರವಾಗಿಟ್ಟುಕೊಂಡು ನಾವು ಕೈವಾರದ ಸಹಾಯದಿಂದ 6 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ. ಕೈವಾರದ ಸಹಾಯದಿಂದ 6 ಸೆಂಟಿಮೀಟರ್, ಏಕೆಂದರೆ ನಮಗೆ QR 6 ಸೆಂಟಿಮೀಟರ್ ಅಂತ ಹೇಳಿರೋದ್ರಿಂದ ನಾವೀಗ ಕೈವಾರದ ಸಹಾಯದಿಂದ 6 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ. ಮಕ್ಕಳೇ, 6 ಸೆಂಟಿಮೀಟರನ್ನು ತೆಗೆದುಕೊಂಡು ನಾವೀಗ ಒಂದು ಕಂಸವನ್ನು ಎಳೆಯೋಣ. ನಾವೀಗ ಒಂದು ಕಂಸವನ್ನು ಎಳೆದ್ವಿ. ಆದರೆ ಮೊದಲೆಳೆದ ಕಂಸ ನಾವು ಕೂಡದೇ ಇದ್ದಾಗ ಮತ್ತು ಪುನಃ 4 ಸೆಂಟಿಮೀಟರನ್ನು ನಾವು P ಕೇಂದ್ರವಾಗಿಟ್ಕೊಂಡು P ಕೇಂದ್ರದಲ್ಲಿ ಎಳೆದಂಥ ಕಂಸದಿಂದ ನಾವು ಮತ್ತೆ ರಚನೆ ಮಾಡೋಣ. ಓಕೆ, ಹಾಗಾದರೆ ಈಗ ನಾವು ಇದಕ್ಕೆ Q ಅಂತ, ಈ 2 ಕಂಸಗಳು ಛೇದಿಸಿದ್ದನ್ನು Q ಎಂದು ಹೆಸರು ಕೊಟ್ವಿ. ಈಗ ನಾವು PQ ಮತ್ತು PRಗಳನ್ನು ಕೂಡಿಸೋಣ. PQ ಮತ್ತು PRಗಳನ್ನು ಕೂಡಿಸೋದಾದರೆ ನೋಡಿ ಮಕ್ಕಳೇ, PQ ಅನ್ನು ಕೂಡಿಸಿದ್ವಿ. ಅದೇ ರೀತಿ QR ಅನ್ನು ಕೂಡಿಸೋಣ. ಈಗ ನಾವು PS 5.5 ಸೆಂಟಿಮೀಟರ್ ಬೇಕು. ಚತುರ್ಭುಜದ ಮತ್ತೊಂದು ಬಾಹು PS 5.5 ಸೆಂಟಿಮೀಟರನ್ನು ಕೈವಾರದ ಸಹಾಯದಿಂದ ತೆಗೆದುಕೊಳ್ಳೋಣ.
ಕೈವಾರದ ಸಹಾಯದಿಂದ 5.5 ಸೆಂಟಿಮೀಟರನ್ನು ಇಟ್ಕೊಳ್ಳಿ ಮಕ್ಕಳೇ. 5.5 ಸೆಂಟಿಮೀಟರನ್ನು ತೆಗೆದುಕೊಂಡಾಗ ನಾವು ಅದನ್ನು ಪಿ ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನು ಎಳೆಯೋಣ. ಪಿ ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನು ಈ ರೀತಿ ಎಳೆದ್ವಿ. ನಂತರ ನಮಗೆ ಎಸ್ ಆರ್ 5 ಸೆಂಟಿಮೀಟರ್ ಬೇಕು. ಹಾಗಾದರೆ ಎಸ್ ಆರ್ 5 ಸೆಂಟಿಮೀಟರ್ ಕೈವಾರದ ಅಳತೆ ಪಟ್ಟಿಯನ್ನು ತೆಗೆದುಕೊಂಡು 5 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ. ನೀವು ಕೈವಾರದಲ್ಲಿ 5 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ ಮಕ್ಕಳೇ. 5 ಸೆಂಟಿಮೀಟರನ್ನು ತೆಗೆದುಕೊಂಡು ನಾವೀಗ ಆರ್ ಕೇಂದ್ರವಾಗಿಟ್ಟುಕೊಂಡು ಮೊದಲೆಳೆದ ಕಂಸವನ್ನು ಕತ್ತರಿಸಬೇಕು. ಮೊದಲೆಳೆದ ಕಂಸವನ್ನು ಕತ್ತರಿಸಿ. ನೋಡಿ, ಮೊದಲೆಳೆದ ಕಂಸವನ್ನು ಕತ್ತರಿಸಿದ್ವಿ. ಈಗ ನಾವು ಆ ಎರಡೂ ಕಂಸಗಳು ಛೇದಿಸಿದ ಜಾಗವನ್ನು ನಾವು ಕಚ್ಚಾ ಆಕೃತಿಯಲ್ಲಿ ನೋಡಿದ್ವಿ. ಅದಕ್ಕೆ ಎಸ್ ಅಂತ ಹೇಳಿ ಹೆಸರು ಕೊಡೋಣ. ಮತ್ತು ನಾವು ಪಿ ಎಸ್ ಮತ್ತು ಆರ್ ಎಸ್ ಅನ್ನು ಅಳತೆ ಪಟ್ಟಿಯ ಸಹಾಯದಿಂದ ಕೂಡಿಸೋಣ. ನಾವು ಪಿ ಎಸ್ ಕೂಡಿಸಿದ್ವಿ, ಅದೇ ರೀತಿ ಆರ್ ಎಸ್ ಅನ್ನು ಕೂಡಿಸಿ ಆರ್ ಎಸ್ ಅನ್ನು ಕೂಡಿಸಿದಾಗ ನಮಗೆ ಬೇಕಾದ ಪಿ ಕ್ಯೂ ಆರ್ ಎಸ್ ಚತುರ್ಭುಜ ಸಿಕ್ಕಿದೆ. ಇದರಲ್ಲಿ ಪಿ ಆರ್ 7 ಸೆಂಟಿಮೀಟರ್ ಇದೆ, ಪಿ ಕ್ಯೂ 4 ಸೆಂಟಿಮೀಟರ್ ಇದೆ, ಮತ್ತು ಕ್ಯೂ ಆರ್ 6 ಸೆಂಟಿಮೀಟರ್ ಇದೆ, ಮತ್ತು ಪಿ ಎಸ್ 5.5 ಸೆಂಟಿಮೀಟರ್ ಇದೆ. ನಂತರ ಮತ್ತು ಎಸ್ ಆರ್ 5 ಸೆಂಟಿಮೀಟರ್ ಇದೆ. ಇದು ನಮಗೆ ಬೇಕಾಗಿರುವ ಪಿ ಕ್ಯೂ ಆರ್ ಎಸ್ ಚತುರ್ಭುಜವಾಗಿದೆ. ಪಿ ಕ್ಯೂ ಆರ್ ಎಸ್ ಚತುರ್ಭುಜವಾಗಿದೆ. ಅಂದರೆ 4 ಬಾಹುಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ನಾವು ಯಾವ ರೀತಿ ಚತುರ್ಭುಜವನ್ನು ರಚನೆ ಮಾಡಬೇಕು ಎಂಬುದನ್ನು ತಿಳಿದುಕೊಂಡ್ವಿ ಮಕ್ಕಳೇ. ಹಾಗಾದರೆ ನಾವು ಮುಂದಿನ ಲೆಕ್ಕವನ್ನು ನೋಡುವುದಾದರೆ ಮಕ್ಕಳೇ, ನಮಗೆ 2 ಕರ್ಣ ಮತ್ತು 3 ಬಾಹುಗಳನ್ನು ಕೊಟ್ಟಾಗ 2 ಕರ್ಣ ಮತ್ತು 3 ಬಾಹುಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ. ಬಿ ಸಿ 4.5 ಸೆಂಟಿಮೀಟರ್, ಎ ಡಿ 5.5 ಸೆಂಟಿಮೀಟರ್, ಸಿ ಡಿ 5 ಸೆಂಟಿಮೀಟರ್ ಬಾಹುಗಳಾದರೆ ಕರ್ಣ ಎ ಸಿ 5.5 ಸೆಂಟಿಮೀಟರ್ ಮತ್ತು ಮತ್ತೊಂದು ಕರ್ಣ ಬಿ ಡಿ 7 ಸೆಂಟಿಮೀಟರ್ ಇರುವ ಎ ಬಿ ಸಿ ಡಿ ಚತುರ್ಭುಜವನ್ನು ರಚಿಸೋಣವೇ ಮಕ್ಕಳೇ. ಈಗ ನಾವು ರಚಿಸಿದ ಲೆಕ್ಕದ ಕಚ್ಚಾ ಆಕೃತಿಯನ್ನು ನೋಡುವುದಾದರೆ ಇಲ್ಲಿ 2 ಕರ್ಣಗಳು, ಒಂದು ಕರ್ಣ 5.5 ಸೆಂಟಿಮೀಟರ್ ಇರಬೇಕು, ಮತ್ತೊಂದು ಕರ್ಣ 7 ಸೆಂಟಿಮೀಟರ್ ಇರಬೇಕು. ನಂತರ ನಮಗೆ ಎ ಡಿ ಬಾಹು 5 ಸೆಂಟಿಮೀಟರ್ ಇರಬೇಕು ಮತ್ತು ಎ ಡಿ ಬಾಹು 5.5 ಇದ್ದರೆ ನಮಗೆ ಸಿ ಡಿ 5 ಸೆಂಟಿಮೀಟರ್ ಇರಬೇಕು ಮತ್ತು ಎ ಬಿ ಅನ್ನು ಕೂಡಿಸಬೇಕು. ಬಿ ಸಿ 4.5 ಸೆಂಟಿಮೀಟರ್ ಇರಬೇಕು. ಈ ರೀತಿ ನಾವು ಒಂದು ಚತುರ್ಭುಜವನ್ನು, ಅಂದರೆ ಇದು ಎ, ಇದು ಡಿ, ಇದು ಸಿ, ಇದು ಬಿ. ಇಲ್ಲಿ ಎ ಡಿ 5.5, ಅದೇ ರೀತಿ ಸಿ ಡಿ 5 ಸೆಂಟಿಮೀಟರ್, ಬಿ ಸಿ 4.5 ಸೆಂಟಿಮೀಟರ್ ಮತ್ತು ಎ ಬಿಯನ್ನು ನಾವು ಸೇರಿಸುತ್ತೇವೆ. ಆಗ ನಮಗೆ ಎ ಬಿ ಸಿ ಡಿ ಚತುರ್ಭುಜ ಬರುತ್ತದೆ. ಇದು ಒಂದು ಕಚ್ಚಾ ಆಕೃತಿ. ಹಾಗಾದರೆ ನಾವು ನಿಜವಾಗಿದ್ದ ರೀತಿಯ ಅಳತೆಯಲ್ಲಿ ನಾವು ಇದನ್ನು ರಚನೆ ಮಾಡೋಣ ಮಕ್ಕಳೇ. ಹಾಗಾದರೆ ಮೊದಲಿಗೆ ನಾವು ಕರ್ಣ ಎ ಸಿಯನ್ನು ಎಳೆದುಕೊಳ್ಳೋಣ. ಕರ್ಣ ಎ ಸಿ 5.5 ಸೆಂಟಿಮೀಟರ್ ಇರುವಂತೆ ನಾವೊಂದು ಕರ್ಣ ಎ ಸಿಯನ್ನು ಎಳೆದುಕೊಳ್ಳೋಣ ಮಕ್ಕಳೇ. ಕರ್ಣ ಎ ಸಿಯನ್ನು ಎಳ್ಕೊಂಡ್ವಿ 5.5 ಸೆಂಟಿಮೀಟರ್. ಹಾಗಾದರೆ ಇದಕ್ಕೆ ನಾವು ಹೆಸರನ್ನು ಕೊಡೋಣ. ಕರ್ಣ ಎ ಸಿ ಕರ್ಣ 5.5 ಸೆಂಟಿಮೀಟರ್. ಹಾಗಾದರೆ ನಾವು ಇದು 5.5 ಸೆಂಟಿಮೀಟರ್ ಮತ್ತು ಎ ಡಿಯೂ ಸಹ 5.5 ಸೆಂಟಿಮೀಟರ್ ಇರೋದ್ರಿಂದ ಎ ಸಿ ಅಳತೆಯಷ್ಟೇ ಎ ಡಿ ಅಳತೆಯೂ ಕೂಡ ಇದೆ. ಹಾಗಾಗಿ ನಾವು ಈ ಅಳತೆಯನ್ನು ತೆಗೆದುಕೊಂಡು ನಾವೀಗ ಒಂದು ಕಂಸವನ್ನು ರಚನೆ ಮಾಡೋಣ ಮಕ್ಕಳೇ. ಈ ರೀತಿ ಕಂಸವನ್ನು ನಾವು ರಚನೆ ಮಾಡ್ತೀವಿ. ಕಂಸವನ್ನು ರಚನೆ ಮಾಡಿದ್ವಿ. ಇದು ಎ ಡಿ 5.5 ಸೆಂಟಿಮೀಟರ್ ಆಯಿತು. ನಂತರ ಸಿ ಡಿ 5 ಸೆಂಟಿಮೀಟರನ್ನು ತೆಗೆದುಕೊಳ್ಳಬೇಕು. ಇದೇ ನಾವು ಅಳತೆ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ಕೈವಾರದ ಸಹಾಯದಿಂದ 5 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ.
ಏಕೆಂದರೆ ನಮಗೆ ಸಿ ಡಿ 5 ಸೆಂಟಿಮೀಟರ್ ಇರಬೇಕು. ಹಾಗಾಗಿ ನಾವು ಕೈವಾರದಲ್ಲಿ ಈಗ 5 ಸೆಂಟಿಮೀಟರನ್ನು ತೆಗೆದುಕೊಂಡಿದ್ದೇವೆ. ಸಿ ಕೇಂದ್ರವಾಗಿಟ್ಟುಕೊಂಡು ಮೊದಲೆಳೆದ ಕಂಸವನ್ನು ಛೇದಿಸಿದ್ದೀವಿ. ಛೇದಿಸಿದ ನಂತರ ಇದಕ್ಕೆ ನಾವು ಕಚ್ಚಾಕೃತಿಯಲ್ಲಿ ಏನು ಹೆಸರು ಕೊಟ್ಟಿದ್ವಲ್ಲ ಡಿ ಅಂತೇಳಿ, ಆ ಹೆಸರು ಡಿ ಅನ್ನು ಕೊಡುತ್ತಾ ಹೋಗೋಣ. ರಫ್ ಚಿತ್ರದಲ್ಲಿ ಏನು ಡಿ ಅಂತ ಕೊಟ್ಟಿದ್ವಿ, ನಾವು ಈ ರೀತಿ ಡಿ ಅನ್ನು ರಚನೆ ಮಾಡಿದ ನಂತರ ನಾವೀಗ ಎ ಡಿ ಮತ್ತು ಸಿ ಡಿಯನ್ನು ಕೂಡಿಸೋಣ. ಅಳತೆ ಪಟ್ಟಿಯ ಸಹಾಯದಿಂದ ಎ ಡಿ ಮತ್ತು ಸಿ ಡಿಯನ್ನು ಕೂಡಿಸಿ ಮಕ್ಕಳೇ. ಎ ಡಿ ಮತ್ತು ಸಿ ಡಿಯನ್ನು ಕೂಡಿಸಿದ್ವಿ. ನಂತರ ನಮಗೆ ಗೊತ್ತಿರುವಂತೆ ಇನ್ನೊಂದು ಕರ್ಣವನ್ನು ಕೊಟ್ಟಿದ್ದಾರೆ. ಬಿ ಡಿ ಕರ್ಣ 7 ಸೆಂಟಿಮೀಟರ್ ಇರಬೇಕು. ಕರ್ಣ ಬಿ ಡಿ 7 ಸೆಂಟಿಮೀಟರ್ ಇರಬೇಕಾಗಿರುವುದರಿಂದ ನಾವು ಕೈವಾರವನ್ನು ತೆಗೆದುಕೊಂಡು 7 ಸೆಂಟಿಮೀಟರನ್ನು ರಚನೆ ಮಾಡೋಣ. 7 ಸೆಂಟಿಮೀಟರ್ ಅನ್ನು ತ್ರಿಜ್ಯವನ್ನು ನಾವು ಕೈವಾರದ ಸಹಾಯದಿಂದ ತೆಗೆದುಕೊಂಡ್ವಿ. ಈಗ ಇದನ್ನು ಡಿ ಕೇಂದ್ರವಾಗಿಟ್ಟುಕೊಂಡು ನಾವು ಕರ್ಣವನ್ನು ಎಳೆಯೋಣ. ಹಾಗಾದರೆ ಡಿ ಕೇಂದ್ರವಾಗಿಟ್ಟುಕೊಂಡು ಕರ್ಣವನ್ನು ನಾವು ಈ ರೀತಿ ರಚನೆಯನ್ನು ಮಾಡಿದ್ವಿ. ನಂತರ ಈಗ ನಮಗೆ ಇನ್ನೊಂದು ಅಳತೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬಾಹು ಬಿ ಸಿ ಬಾಹು 4.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ ಅಳತೆ ಪಟ್ಟಿಯ ಸಹಾಯದಿಂದ ಮತ್ತು ಕೈವಾರದ ಸಹಾಯದಿಂದ ನಾವೀಗ 4.5 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ ಮಕ್ಕಳೇ. 4.5 ಸೆಂಟಿಮೀಟರನ್ನು ತೆಗೆದುಕೊಂಡರೆ ಕೈವಾರವನ್ನು ತೆಗೆದುಕೊಂಡು 4.5 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ. ಕೈವಾರದಲ್ಲಿ 4.5 ಸೆಂಟಿಮೀಟರನ್ನು ತೆಗೆದುಕೊಂಡು ಸಿ ಕೇಂದ್ರವಾಗಿಟ್ಟುಕೊಂಡು ನಾವು ಡಿ ಬಿಂದುವಿನಿಂದ ಎಳೆದ ಕಂಸವನ್ನು ಛೇದಿಸಬೇಕು. ಡಿ ಬಿಂದುವಿನಿಂದ ಎಳೆದ ಕಂಸವನ್ನು ಈ ರೀತಿ ಛೇದಿಸಿದ್ವಿ. ನಂತರ ನಾವೀಗ ಛೇದಿಸಿದ ಆ ಬಿಂದುವಿಗೆ ಬಿ ಎಂದು ಹೆಸರು ಕೊಡೋಣ ಮಕ್ಕಳೇ. ಬಿ ಅಂತ ಹೆಸರು ಕೊಟ್ವಿ. ಈಗ ನಾವು ಬಿ ಸಿಯನ್ನು ಕೂಡಿಸೋಣ. ನಂತರ ಎ ಬಿಯನ್ನು ಸೇರಿಸೋಣ. ಸೇರಿಸಿದ್ವಿ. ಈಗ ಅದೇ ರೀತಿ ಕರ್ಣ ಬಿ ಡಿಯನ್ನು ಸಹ ಸೇರಿಸಿದಾಗ ನಮಗೆ ಬೇಕಾಗಿರುವ ಎ ಬಿ ಸಿ ಡಿ ಚತುರ್ಭುಜ ಸಿಕ್ಕಿದೆ. ಇದರಲ್ಲಿ ಅಳತೆಗಳು ನಾವು ಎ ಡಿ 5.5 ಸೆಂಟಿಮೀಟರನ್ನು ತೆಗೆದುಕೊಂಡಿದ್ವಿ ಮಕ್ಕಳೇ. ಅದೇ ರೀತಿ ಸಿ ಕೇಂದ್ರವಾಗಿಟ್ಟುಕೊಂಡು 5 ಸೆಂಟಿಮೀಟರನ್ನು ತ್ರಿಜ್ಯ ತೆಗೆದುಕೊಂಡು ನಾವು ಛೇದಿಸುವಂತೆ ಕಂಸವನ್ನು ಎಳೆದಿದ್ವಿ. ನಂತರ ಬಿ ಡಿ ಕರ್ಣ 7 ಸೆಂಟಿಮೀಟರನ್ನು ಎಳೆದಿದ್ವಿ. ಇಲ್ಲಿ ಬಿ ಡಿ ಕರ್ಣ 7 ಸೆಂಟಿಮೀಟರ್ ಇದೆ. ನಂತರ ನಮಗೆ ಮತ್ತೊಂದು ಬಾಹು ಬಿ ಸಿ ಬಾಹು 4.5 ಸೆಂಟಿಮೀಟರ್ ಇತ್ತು. ಅಂದರೆ 2 ಕರ್ಣ ಕೊಟ್ಟಿದ್ದರು ಮತ್ತು 3 ಬಾಹುಗಳನ್ನು ಕೊಟ್ಟಿದ್ದರು. ಆಗ ನಾವು ನಮಗೆ ಬೇಕಾದ ಚತುರ್ಭುಜ ಎ ಬಿ ಸಿ ಡಿ ಚತುರ್ಭುಜವನ್ನು ನಾವು ಈ ರೀತಿಯಾಗಿ ರಚಿಸಬೇಕು ಮಕ್ಕಳೇ. ಮುಂದಿನ ಉದಾಹರಣೆಯನ್ನು ನೋಡುವುದಾದರೆ ಮಕ್ಕಳೇ, 2 ಪಾರ್ಶ್ವಬಾಹುಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜ ರಚಿಸುವುದನ್ನು ನೋಡೋಣ ಮಕ್ಕಳೇ. ನೋಡ್ತಾ ಇದ್ದೀವಿ ಉದಾಹರಣೆ. ಎಮ್ ಐ = 3.5 ಸೆಂಟಿಮೀಟರ್, ಐ ಎಸ್ = 6.5 ಸೆಂಟಿಮೀಟರ್ ಮತ್ತು ಕೋನ ಎಮ್ ಕೋನ 75 ಡಿಗ್ರಿ ಮತ್ತು ಐ ಕೋನ 105 ಡಿಗ್ರಿ ಇರುವ ಮಿಸ್ಟ್ ಚತುರ್ಭುಜವನ್ನು ರಚಿಸೋಣವೇ ಮಕ್ಕಳೇ. ನಾವಿಲ್ಲಿ ನೋಡುತ್ತಿರುವುದು ಮಿಸ್ಟ್ ಚತುರ್ಭುಜದ ಕಚ್ಚಾ ಆಕೃತಿ. ಎಮ್ ಕೋನ 75 ಡಿಗ್ರಿ ಇರಬೇಕು ಮತ್ತು ಎಮ್ ಐ 3.5 ಸೆಂಟಿಮೀಟರ್ ಇರಬೇಕು. ಐ ಎಸ್ 6.5 ಸೆಂಟಿಮೀಟರ್ ಇರಬೇಕು ಮತ್ತು ಐ ಕೋನ 105 ಡಿಗ್ರಿ ಇರಬೇಕು. ಎಸ್ ಕೋನ 120 ಡಿಗ್ರಿ ಇರಬೇಕು. ನಂತರ ನಮಗೆ ಚತುರ್ಭುಜ ಸಿಗುತ್ತದೆ. ಹಾಗಾದರೆ ನಾವು ನಿಜವಾಗಿಯೂ ಕೂಡ ಆಕೃತಿಯನ್ನು ನಾವು ರಚನೆ ಮಾಡ್ತಾ ಹೋಗೋಣ ಮಕ್ಕಳೇ. ಹಾಗಾದರೆ ಮೊದಲಿಗೆ ನಾವು ಈಗ ಯಾವ ಆಕೃತಿ ಅಂದರೆ ಎಮ್ ಐ 3.5 ಸೆಂಟಿಮೀಟರನ್ನು ನಾವು ತೆಗೆದುಕೊಳ್ಳೋಣ. ಎಮ್ ಐ 3.5 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ. ನೀವು ಅಳತೆ ಪಟ್ಟಿಯ ಸಹಾಯದಿಂದ 3.5 ಸೆಂಟಿಮೀಟರನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಮಕ್ಕಳೇ. 3.5 ಸೆಂಟಿಮೀಟರ್ ತೆಗೆದುಕೊಂಡ್ವಿ. ಇದಕ್ಕೆ
ಹೆಸರು ಕೊಡೋಣ. ಇದಕ್ಕೆ ಏನಂತ ಹೆಸರು ಕೊಡೋಣ? ಎಮ್ ಐ. 3.5 ಸೆಂಟಿಮೀಟರ್ ಇದೆ. ಆದರೆ ಎಮ್ ಕೋನ 75 ಡಿಗ್ರಿ ಮತ್ತು ಐ ಕೋನ 105 ಡಿಗ್ರಿ. ಎಮ್ ಕೋನ 75 ಡಿಗ್ರಿ. ನಾವು ಕೋನ ಮಾಪಕವನ್ನು ತೆಗೆದುಕೊಂಡು ಎಮ್ ಕೇಂದ್ರವಾಗಿಟ್ಟುಕೊಂಡು 75 ಡಿಗ್ರಿಯನ್ನು ಗುರುತು ಮಾಡಿಕೊಳ್ಳೋಣ ಮಕ್ಕಳೇ. ನೀವು ಪೆನ್ಸಿಲಿನ ಸಹಾಯದಿಂದಲೂ ಕೂಡ ನಾವು ರಚನೆ ಮಾಡ್ಬೋದು, ಅಥವಾ ನಾವು ಕೈವಾರದಲ್ಲೂ ಕೂಡ ನೋಡಿ 75 ಡಿಗ್ರಿ ಎಲ್ಲಿ ಬರುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿ 75 ಡಿಗ್ರಿ ನಮಗೆ ಈ ರೀತಿ ಬರ್ತಾ ಇದೆ ಮಕ್ಕಳೇ. ಇಲ್ಲಿ ನಾವು 75 ಡಿಗ್ರಿಯನ್ನು ಗುರುತು ಮಾಡಿಕೊಂಡ್ವಿ. 75 ಡಿಗ್ರಿಯನ್ನು ಗುರುತು ಮಾಡಿಕೊಂಡ ನಂತರ ಇದನ್ನು ನಾವು ಅಳತೆ ಪಟ್ಟಿಯ ಸಹಾಯದಿಂದ ಆ 75 ಡಿಗ್ರಿಯನ್ನು ಅಳತೆ ಪಟ್ಟಿಯ ಸಹಾಯದಿಂದ ಗೆರೆಯನ್ನು ಎಳೆಯೋಣ ಮಕ್ಕಳೇ. ಒಂದು ರೇಖೆಯನ್ನು ಎಳಿತಾ ಇದ್ದೀವಿ 75 ಡಿಗ್ರಿ. ಇದು 75 ಡಿಗ್ರಿ ಇದಾದರೆ ಐ ಕೋನ 105 ಡಿಗ್ರಿ ಇರಬೇಕು ಮಕ್ಕಳೇ. ಐ ಕೋನ 105 ಡಿಗ್ರಿ ಇರಬೇಕು. ಐ ಕೋನ 105 ಡಿಗ್ರಿಯನ್ನು ನೀವು ಇದರ ಸಹಾಯದಿಂದ ಅಂದರೆ ಐ ಕೇಂದ್ರವಾಗಿಟ್ಟುಕೊಂಡು 105 ಡಿಗ್ರಿ ಎಲ್ಲಿ ಬರುತ್ತೆ ನೋಡಿ, 10, 20, 30 ಅಂತ ಈ ರೀತಿ ನೀವು ನೋಡ್ಕೊಂತಂದರೆ ಐ ಕೇಂದ್ರವಾಗಿ ಕೋನ ಮಾಪಕವನ್ನು ಇಟ್ಕೊಂಡಿದ್ದೀವಿ. 105 ಡಿಗ್ರಿಯನ್ನು ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಈ ರೀತಿ 105 ಡಿಗ್ರಿಯನ್ನು ನಾವು ರಚನೆ ಮಾಡಿಕೊಳ್ಬೇಕು. ಈ 105 ಡಿಗ್ರಿಯನ್ನು ನಾವು ಅಳತೆ ಪಟ್ಟಿಯ ಸಹಾಯದಿಂದ 105 ಡಿಗ್ರಿಗೆ 105 ಡಿಗ್ರಿ ಉಂಟಾಗುವಂತೆ ಕಿರಣವನ್ನು ನಾವು ಎಳಿತಾ ಇದ್ದೀವಿ. ನಂತರ ಇದು ನಮಗೆ ಅಲ್ಲಿ IS 6.5 ಸೆಂಟಿಮೀಟರ್ ಇರಬೇಕು. ಹಾಗಾಗಿ ನಾವು ಈಗ ಅಳತೆ ಪಟ್ಟಿಯ ಸಹಾಯ ಮತ್ತು ಕೈವಾರದ ಸಹಾಯದಿಂದ ನಾವು 6.5 ಸೆಂಟಿಮೀಟರ್ ಅನ್ನು ತೆಗೆದುಕೊಳ್ಳೋಣ ಮಕ್ಕಳೇ. 6.5 ಸೆಂಟಿಮೀಟರನ್ನು ತೆಗೆದುಕೊಂಡು ನೋಡಿ, ಕೈವಾರವನ್ನು ತೆಗೆದುಕೊಂಡು 6.5 ಸೆಂಟಿಮೀಟರ್ ಎಲ್ಲಿಗೆ ಬರುತ್ತೆ ನೋಡಿ ಮಕ್ಕಳೇ, 6.5 ಸೆಂಟಿಮೀಟರನ್ನು ಈ ರೀತಿ ತೆಗೆದುಕೊಳ್ಳಿ. ನಂತರ ಇದನ್ನು ನಾವು ಐ ಕೇಂದ್ರವಾಗಿಟ್ಟುಕೊಂಡು, ಏಕೆಂದರೆ ನಮಗೆ IS 6.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ, ಹಾಗಾಗಿ ನಾವು ಇದನ್ನು ಛೇದಿಸಿದಾಗ ನಮಗೆ ಇದು 6.5 ಸೆಂಟಿಮೀಟರ್ ಆಗಿದೆ. ಅದಕ್ಕೆ ನಾವು ಹೆಸರನ್ನು ಕೊಡೋಣ ಮಕ್ಕಳೇ. ಎಸ್ ಅಂತೇಳಿ ಹೆಸರು ಕೊಡಿ. ಎಸ್ ಅಂತ ಹೆಸರು ಕೊಟ್ಟ ನಂತರ ನಾವು ಎಸ್ ಕೇಂದ್ರವಾಗಿಟ್ಟುಕೊಂಡು ಕೋನ ಮಾಪಕವನ್ನು 120 ಡಿಗ್ರಿ ರಚನೆಯನ್ನು ಮಾಡಿ. ಎಸ್ ಕೇಂದ್ರವಾಗಿಟ್ಟುಕೊಂಡು 120 ಡಿಗ್ರಿ ನಾವು ರಚನೆಯನ್ನು ಮಾಡಬೇಕು. ಹಾಗಾದರೆ ಮಕ್ಕಳೇ 120 ಡಿಗ್ರಿ ಎಲ್ಲಿ ಬರುತ್ತೆ ಅಂತ ನಾವು ನೋಡೋದಾದರೆ ನೂರ 110, 120 ನೋಡಿ ಮಕ್ಕಳೇ. ಅಲ್ಲಿ 90, 100, 110, 120 ಈ ಗೆರೆಯಲ್ಲಿದೆ. ಈ ಗೆರೆಯಲ್ಲಿದೆ 120. ನಾವು ಆ 120 ಡಿಗ್ರಿಯನ್ನು ನಾವು ಕೂಡಿಸಿದಾಗ ಅಳತೆ ಪಟ್ಟಿಯ ಸಹಾಯದಿಂದ ನೀವು ಎಸ್ ಕೇಂದ್ರವಾಗಿ ಕೋನ ಮಾಪಕವನ್ನು ಇಟ್ಕೊಂಡಿದ್ರೆ ಎಸ್ ಕೇಂದ್ರದಲ್ಲಿ 120 ಡಿಗ್ರಿ ಉಂಟಾಗುವಂತೆ ನಾವು ಒಂದು ಕೋನವನ್ನು ಈ ರೀತಿ ರಚನೆ ಮಾಡ್ತಾ ಇದ್ದೀವಿ ಮಕ್ಕಳೇ.
120 ಡಿಗ್ರಿ ಇಲ್ಲಿ ಉಂಟಾಗಿದೆ. ಮಕ್ಕಳೇ, 120 ಡಿಗ್ರಿಯನ್ನು ಈಗ ಗುರುತು ಮಾಡ್ಕೊಳ್ಳಿ. ಅದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು 120 ಡಿಗ್ರಿಯನ್ನು ನಾವು ಗುರುತು ಮಾಡಿಕೊಂಡಾಗ 120 ಡಿಗ್ರಿ ನಿಮಗೆ ಗೊತ್ತಿದೆ. ಇಲ್ಲಿ ನಾವು 120 ಡಿಗ್ರಿಯನ್ನು ಈ ರೀತಿಯಾಗಿ ನೋಡಿ ಮಕ್ಕಳೇ, ಇಲ್ಲಿ 120 ಡಿಗ್ರಿ ಬರ್ತಾ ಇದೆ. ನಾವು ಅದನ್ನು ಗುರುತು ಮಾಡಿಕೊಂಡು ಸ್ಕೇಲಿನ ಸಹಾಯದಿಂದ ನಾವೀಗ ಆ 120 ಡಿಗ್ರಿಯನ್ನು 120 ಡಿಗ್ರಿ ಬರುವ ಸರಳ ರೇಖೆಯನ್ನು ಎಳಿತಾ ಹೋಗೋಣ ಮಕ್ಕಳೇ. ಈ ರೀತಿಯಾಗಿ 120 ಡಿಗ್ರಿ ಬರುತ್ತದೆ. ಇದಕ್ಕೆ ನಾವು ಹೆಸರನ್ನು ಕೊಡೋಣ, ಎಸ್ ಅಂತೇಳಿ ಹೆಸರು ಕೊಡೋಣ. MIST ಮಿಸ್ಟ್ ಚತುರ್ಭುಜ ಬೇಕು ನಮಗೆ, ಎಸ್ ಅಂತ ಹೆಸರು ಕೊಟ್ವಿ. ನಂತರ ಮಕ್ಕಳೇ, ಇದನ್ನು ನಾವು ಮೊದಲೆಳೆದ ಇಲ್ಲಿ ಎಮ್ ನಿಂದ ಪ್ರಾರಂಭವಾಗಿ ಟಿ ಬಿಂದುವಿನಲ್ಲಿ ಸೇರಿಕೊಳ್ತಕ್ಕಂಥ ರೇಖೆಯನ್ನು ನಾವು ಇನ್ನೂ ಕೂಡ ವೃದ್ಧಿಸಿದಾಗ ನಾವು ಈ ರೀತಿ ಅದು ಆ ರೇಖೆಯನ್ನು ವೃದ್ಧಿಸುತ್ತದೆ. 75 ಡಿಗ್ರಿ ಕೋನವನ್ನು ಉಂಟು ಮಾಡಿರ್ತಕ್ಕಂಥ MT ರೇಖೆಯನ್ನು ನಾವು ವೃದ್ಧಿಸ್ತಾ ಇದ್ದೀವಿ ಮಕ್ಕಳೇ. ಓಕೆ, ಈಗ ಇದಕ್ಕೆ ಟಿ ಎಂದು ಹೆಸರು ಕೊಡಿ ಮಕ್ಕಳೇ. ಇದು ಟಿ. ಎಸ್ನಲ್ಲಿ 120 ಡಿಗ್ರಿ ಉಂಟಾಗಿದೆ. ಐನಲ್ಲಿ 105 ಡಿಗ್ರಿ ಕೋನ ಉಂಟಾಗಿದೆ. ಅದೇ ರೀತಿ ಎಂನಲ್ಲಿ 75 ಡಿಗ್ರಿ ಕೋನ ಉಂಟಾಗಿದೆ. ಈ ರೀತಿಯಾಗಿ ನಾವು MIST ಮಿಸ್ಟ್ ಚತುರ್ಭುಜವನ್ನು ನಾವು ರಚನೆ ಮಾಡಬೇಕು. ಇಲ್ಲಿ MI 3.5 ಸೆಂಟಿಮೀಟರ್ ಇದೆ ಮತ್ತು IS ಅಂತಕ್ಕಂಥದ್ದು 6.5 ಸೆಂಟಿಮೀಟರ್ ಇದೆ ಎಂಬುದನ್ನು ನಾವು ಮರೆಯಬಾರದು ಮಕ್ಕಳೇ. ಮಕ್ಕಳೇ, 3 ಬಾಹು ಮತ್ತು 2 ನಡುವಿನ ಕೋನ ಕೊಟ್ಟಾಗ ಚತುರ್ಭುಜ ರಚಿಸೋಣವೇ? ಚತುರ್ಭುಜ ಟ್ರೂ ಅಂದರೆ TR 3.5 ಸೆಂಟಿಮೀಟರ್, RU 3 ಸೆಂಟಿಮೀಟರ್, UE 4 ಸೆಂಟಿಮೀಟರ್ ಮತ್ತು ಕೋನ R 75 ಡಿಗ್ರಿ ಮತ್ತು ಕೋನ U 120 ಡಿಗ್ರಿ ಇರುವಂತೆ ಒಂದು ಚತುರ್ಭುಜವನ್ನು ರಚಿಸೋಣ ಮಕ್ಕಳೇ. ನಾವು ಈಗ ತಾನೇ ಹೇಳಿದಂಥ ಒಂದು ಚತುರ್ಭುಜಕ್ಕೆ ನಾವೀಗ ಕಚ್ಚಾ ಆಕೃತಿಯನ್ನು ನಾವು ರಚನೆ ಮಾಡಿದಾಗ RU 3 ಸೆಂಟಿಮೀಟರ್ ಇರಬೇಕು ಮತ್ತು RT ಅಂತಕ್ಕಂಥದ್ದು ಆ ಬಾಹು 75 ಡಿಗ್ರಿ ಇರಬೇಕು. ಈ ರೀತಿ ಇದೆ ಅಂದ್ಕೊಳ್ಳೋಣ. U 120 ಡಿಗ್ರಿ ರಚನೆಯನ್ನು ನಾವು ಮಾಡಿಕೊಂಡಿರಬೇಕು ಮತ್ತು RT 3 ಸೆಂಟಿಮೀಟರ್ ಇದ್ದಾಗ UE 4 ಸೆಂಟಿಮೀಟರ್ ಇರಬೇಕು ಮತ್ತು TEಯನ್ನು ಕೂಡಿಸುತ್ತೇವೆ. ಅಂದರೆ ಇಲ್ಲಿ ಇದನ್ನು ಟ್ರೂ ಚತುರ್ಭುಜ, ಇದು T R U E ಅಂತಕ್ಕಂಥ ಚತುರ್ಭುಜದ ಕಚ್ಚಾ ಆಕೃತಿಯನ್ನು ಬರೆದಿದ್ದೇವೆ. RU 3 ಸೆಂಟಿಮೀಟರ್ ಇದೆ ಇಲ್ಲಿ. ಅದೇ ರೀತಿ UE 4 ಸೆಂಟಿಮೀಟರ್ ಇದೆ ಮತ್ತು RT 3.5 ಸೆಂಟಿಮೀಟರ್ ಇದೆ. ಇಲ್ಲಿ R ಕೋನ 75 ಡಿಗ್ರಿ ಮತ್ತು U ಕೋನ 120 ಡಿಗ್ರಿ ಇದೆ. ಈ ರೀತಿ ಇರುವಂತೆ ನಾವು ರಚನೆ ಮಾಡಿರ್ತಕ್ಕಂಥದ್ದು ಒಂದು ರಫ್ ಚಿತ್ರ, ಕಚ್ಚಾ ಆಕೃತಿ. ಈಗ ನಾವು ನಿಜವಾದ ಅಳತೆಯನ್ನು ತೆಗೆದುಕೊಂಡು ನಾವೀಗ ರಚಿಸೋಣವೇ ಮಕ್ಕಳೇ? ಹಾಗಾದರೆ ಮೊದಲಿಗೆ RU 3 ಸೆಂಟಿಮೀಟರ್ ತೆಗೆದುಕೊಳ್ಳಿ. RU 3 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ ಮಕ್ಕಳೇ. ನಾವು ಅಳತೆ ಪಟ್ಟಿಯ ಸಹಾಯದಿಂದ RU 3 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ. ಹಾಗಾದರೆ RU
3 ಸೆಂಟಿಮೀಟರ್ ಇದೆ. ಇಲ್ಲಿ ಆರ್ ಯು 3 ಸೆಂಟಿಮೀಟರ್ ಇದೆ. ಅದಕ್ಕೆ ನಾವು ಹೆಸರನ್ನು ಕೊಡೋಣ ಮಕ್ಕಳೇ, ಆರ್ ಮತ್ತು ಆರ್ ಯು. ಈಗ ಆರ್ ಕೋನ 75 ಡಿಗ್ರಿ ಇರಬೇಕು. ಕೋನ ಮಾಪಕವನ್ನು ತೆಗೆದುಕೊಂಡು ಆರ್ ಕೋನ 75 ಡಿಗ್ರಿ ಇರುವಂತೆ ಕೋನವನ್ನು ರಚನೆ ಮಾಡಿಕೊಳ್ಳೋಣ ಮಕ್ಕಳೇ. ಆರ್ ಕೋನ 75 ಡಿಗ್ರಿ. ಆರ್ ಕೋನ 75 ಡಿಗ್ರಿ. ನೋಡಿ, ಆರ್ ಕೋನ 75 ಡಿಗ್ರಿ ಇರುವಂತೆ ನಾವೀಗ ಅಳತೆ ಪಟ್ಟಿಯ ಸಹಾಯದಿಂದ ಕೂಡಿಸೋಣ. ಆರ್ ಯು ಇದು 75 ಡಿಗ್ರಿ, ಆರ್ ಯು 3 ಸೆಂಟಿಮೀಟರ್ ಇತ್ತು. ಆರ್ ಟಿ 3.5 ಸೆಂಟಿಮೀಟರ್ ನಮಗೆ ಬೇಕಾಗಿರೋದ್ರಿಂದ 75 ಡಿಗ್ರಿನ ಆರ್ ಕೋನ 75 ಡಿಗ್ರಿ ಇದೆ, ಆದರೆ ಆರ್ ಟಿ 3.5 ಸೆಂಟಿಮೀಟರ್ ಇರಬೇಕು. ಹಾಗಾದರೆ ನಾವು ಅಳತೆ ಪಟ್ಟಿಯ ಸಹಾಯದಿಂದ ಮತ್ತು ಕೈವಾರದ ಸಹಾಯದಿಂದ 3.5 ಸೆಂಟಿಮೀಟರ್ ಎಳೆದುಕೊಂಡಾಗ 3.5 ಸೆಂಟಿಮೀಟರನ್ನು ಎಳೆದುಕೊಂಡಾಗ 3.5 ಸೆಂಟಿಮೀಟರ್ ಮತ್ತು ಆರ್ ಕೋನ 75 ಡಿಗ್ರಿ. ಅದೇ ರೀತಿ ನಮಗೆ ಕೋನಮಾಪಕದ ಸಹಾಯದಿಂದ ಕೋನ ಯು 105 ಡಿಗ್ರಿ ಇರಬೇಕು. ಕೋನ ಯು 105 ಡಿಗ್ರಿ ಇರಬೇಕಾಗಿರೋದ್ರಿಂದ ನಾವು ನೋಡಿ 105 ಡಿಗ್ರಿಯನ್ನು ನಾವು ಈ ಕಡೆ ಆರ್ ಕಡೆಯಿಂದ ಎಣಿಕೆ ಮಾಡ್ಕೊಂಡು ಬರ್ತೀವಿ. ಯು ಕೇಂದ್ರದಲ್ಲಿ ಕೋನಮಾಪಕವನ್ನು ಇಟ್ಕೊಳ್ಬೇಕು. ಅದು 105 ಡಿಗ್ರಿ ಇರಬೇಕು ಮಕ್ಕಳೇ. ಹಾಗಾದರೆ 105 ಡಿಗ್ರಿಯನ್ನು ನಾವು ತೆಗೆದುಕೊಳ್ಳೋದಾದರೆ 105 ಡಿಗ್ರಿ ಇದೆ. ಅಳತೆ ಪಟ್ಟಿಯ ಸಹಾಯದಿಂದ ಆ 105 ಡಿಗ್ರಿಯನ್ನು ನಾವು ಗುರುತು ಮಾಡ್ಕೊಂಡದನ್ನು ಕೂಡಿಸ್ತಾ ಹೋಗೋಣ ಮಕ್ಕಳೇ. ಹಾಗಾದರೆ ಇದು 105 ಡಿಗ್ರಿ. ಇದೆ. ಹಾಗಾದರೆ ಅಲ್ಲಿ ನಮಗೆ ಯು ಇ 4 ಸೆಂಟಿಮೀಟರ್ ಇರಬೇಕು. ಕೈವಾರದ ಸಹಾಯದಿಂದ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ 4 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ ಮಕ್ಕಳೇ. 4 ಸೆಂಟಿಮೀಟರನ್ನು ನಾವು ಅಳತೆ ಪಟ್ಟಿಯ ಸಹಾಯದಿಂದ ತೆಗೆದುಕೊಳ್ತಾ ಇದ್ದೀವಿ. 4 ಸೆಂಟಿಮೀಟರನ್ನು ತೆಗೆದುಕೊಂಡು ಯು ಕೇಂದ್ರವಾಗಿ ನಾವು ಕೈವಾರವನ್ನು ಇಟ್ಟು ಗುರುತು ಮಾಡಬೇಕು. ಹಾಗಾದರೆ ನಾವು ಇದಕ್ಕೆ ಯು ಇ 4 ಸೆಂಟಿಮೀಟರ್ ಇದೆ, ಇ ಅಂತ ಹೆಸರು ಕೊಡ್ತಿದ್ದೀವಿ. ಅದೇ ರೀತಿ ಆರ್ ಟಿ ಇದು 3.5 ಸೆಂಟಿಮೀಟರ್ ಇತ್ತು, ಇದಕ್ಕೆ ಟಿ ಅಂತ ಹೆಸರು ಕೊಡ್ತಾ ಇದ್ದೀವಿ. ಈಗ ನಾವು ಟಿ ಇ ಅನ್ನು ಕೂಡಿಸೋಣ ಮಕ್ಕಳೇ. ಟಿ ಅನ್ನು ಕೂಡಿಸಿದರೆ ನಮಗೆ ಆರ್ ಟಿ ಆರ್ ಯು ಇ ಟ್ರೂ ಚತುರ್ಭುಜ ಸಿಕ್ತು. ಇಲ್ಲಿ ನಾವು ಆರ್ ಕೋನವನ್ನು 75 ಡಿಗ್ರಿ ರಚನೆ ಮಾಡಿದ್ವಿ. ಯು ಕೋನ 120 ಡಿಗ್ರಿ ಇತ್ತು ಮತ್ತು ಆರ್ ಯು 3 ಸೆಂಟಿಮೀಟರ್ ಇದೆ ಮತ್ತು ಯು ಇ 4 ಸೆಂಟಿಮೀಟರ್ ಇದೆ ಮತ್ತು ಆರ್ ಟಿ 3.5 ಸೆಂಟಿಮೀಟರ್ ಇದೆ. 3.5 ಸೆಂಟಿಮೀಟರ್ ಇದೆ. ಈ ರೀತಿ ಅಳತೆಯುಳ್ಳ ನಮಗೆ ಬೇಕಾದ ಟ್ರೂ ಚತುರ್ಭುಜ ಇದಾಗಿದೆ ಮಕ್ಕಳೇ. ಹಾಗಾದರೆ ವಿಶೇಷ ಗುಣಲಕ್ಷಣ ಕೊಟ್ಟಾಗ ಅಂದರೆ ಒಂದು ಸಮಾಂತರ ಚತುರ್ಭುಜವನ್ನು ನಾವು ರಚನೆ ಮಾಡೋದನ್ನು ನಾವು ಕಲಿಯೋಣ. ಮೋರ್ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜವನ್ನು ನಾವೀಗ ರಚಿಸಬೇಕು. ಓ ಆರ್ 6 ಸೆಂಟಿಮೀಟರ್ ಇರಬೇಕು. ಆರ್ ಇ 4.5 ಸೆಂಟಿಮೀಟರ್, ಇ ಒ = 7.5 ಸೆಂಟಿಮೀಟರ್ ಇರುವಂತೆ ಒಂದು ಸಮಾಂತರ ಚತುರ್ಭುಜವನ್ನು ನಾವು ರಚನೆ ಮಾಡಬೇಕು ಮಕ್ಕಳೇ. ನಮಗೆ ಗೊತ್ತಿರಲಿ, ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಸಮಾಂತರ ಚತುರ್ಭುಜದಲ್ಲಿ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುವುದರಿಂದ ಇ ಆರ್ 4.5 ಸೆಂಟಿಮೀಟರ್ ಇದ್ದರೆ ಅದಕ್ಕೆ ಅಭಿಮುಖವಾಗಿರುವ ಬಾಹು ಎಂ ಒ ಅದು ಕೂಡ 4.5 ಸೆಂಟಿಮೀಟರ್ ಇರುತ್ತದೆ.
ಮತ್ತು ಆರ್ ಒ ಅವರು 6 ಸೆಂಟಿಮೀಟರ್ ಕೊಟ್ಟಿದ್ದರೆ ಅದಕ್ಕೆ ಅಭಿಮುಖವಾಗಿರತಕ್ಕಂಥ ಬಾಹು ಇ ಎಮ್ ಕೂಡ 6 ಸೆಂಟಿಮೀಟರ್ ಇರುತ್ತದೆ. ಹಾಗಾದರೆ ಇಂತಹ ಒಂದು ಚತುರ್ಭುಜವನ್ನು ನಾವೀಗ ರಚಿಸೋಣ ಮಕ್ಕಳೇ. ನಾವು ಸಮಾಂತರ ಚತುರ್ಭುಜವನ್ನು ಈಗ ತಾನೇ ಹೇಳಿದ್ವಿ. ಆ ಸಮಾಂತರ ಚತುರ್ಭುಜದ ಕಚ್ಚಾ ಆಕೃತಿಯನ್ನು ನೋಡೋದಾದರೆ ಒಂದು ಕರ್ಣ ಇ ಒ 7.5 ಸೆಂಟಿಮೀಟರ್ ಇದೆ. ಒಂದು ಕರ್ಣ ಇ ಒ 7.5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಕರ್ಣವನ್ನು ಹೇಳ್ಕೊಂಡಿರ್ತೀವಿ. ನಂತರ ನಮಗೆ ಇ ಆರ್ ಅಂತಕ್ಕಂಥ ಒಂದು ಬಾಹು ಮತ್ತು ಎಮ್ ಒ ಅಂತಕ್ಕಂಥ ಮತ್ತೊಂದು ಬಾಹು ಇವೆರಡು ಕೂಡ ಸಮನಾಗಿರ್ತವೆ. ಅದೇ ರೀತಿ ಆರ್ ಒ ಅಂತಕ್ಕಂಥ ಮತ್ತೊಂದು ಬಾಹು, ಇ ಎಮ್ ಅಂತಕ್ಕಂಥ ಮತ್ತೊಂದು ಬಾಹು ಈ ರೀತಿ ನಮಗೆ ಸಮನಾಗಿದ್ದಾಗ ಇ ಒ ಆರ್ ಎಮ್ ಅಥವಾ ಎಮ್ ಒ ಆರ್ ಇ ಮೋರ್ ಅಂತಕ್ಕಂಥ ಚತುರ್ಭುಜ ನಮಗೆ ಸಿಗುತ್ತದೆ. ಇದು ಈ ಚಿತ್ರದ ಕಚ್ಚಾ ಆಕೃತಿ. ಆದರೆ ನಾವು ನಿಜವಾದ ಆಕೃತಿಯನ್ನು ಈಗ ರಚಿಸೋಣ ಮಕ್ಕಳೇ. ಹಾಗಾದರೆ ಮೊದಲಿಗೆ ಕರ್ಣ ಇ ಒ 7.5 ಸೆಂಟಿಮೀಟರನ್ನು ಎಳೆದುಕೊಳ್ಳಿ. ಕರ್ಣ ಇ ಒ 7.5 ಸೆಂಟಿಮೀಟರ್. ಎಳ್ಕೊಂಡ್ವಿ. ಇದು ಕರ್ಣ ಇ ಒ. ಕರ್ಣ ಇ ಒ 7.5 ಸೆಂಟಿಮೀಟರ್ ಎಳೆದುಕೊಂಡ ನಂತರ ನಮಗೀಗ ಇ ಆರ್ 4.5 ಸೆಂಟಿಮೀಟರ್ ಅಥವಾ ಎಮ್ ಒ 4.5 ಸೆಂಟಿಮೀಟರ್ ಎರಡು ಬಾಹುಗಳು ಸಮನಾಗಿರ್ತವೆ. ನಾವೀಗ 4.5 ಸೆಂಟಿಮೀಟರನ್ನು ಕೈವಾರದಲ್ಲಿ ತೆಗೆದುಕೊಳ್ಳೋಣ ಮಕ್ಕಳೇ. ಕೈವಾರದಲ್ಲಿ 4.5 ಸೆಂಟಿಮೀಟರನ್ನು ತೆಗೆದುಕೊಂಡ್ರೆ ಚತುರ್ಭುಜದಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಹಾಗಾಗಿ ನಾವು ಕಚ್ಚಾ ಆಕೃತಿಯಲ್ಲಿ ರಚಿಸಿದಂತೆ ನಾವೀಗ ಇ ಆರ್ 4.5 ಸೆಂಟಿಮೀಟರ್ ಇರಬೇಕು. ಇ ಆರ್ 4.5 ಮಕ್ಕಳೇ, ನಾವು ಈ ಕೇಂದ್ರವಾಗಿಟ್ಟುಕೊಂಡು 4.5 ಸೆಂಟಿಮೀಟರ್ ಒಂದು ಕಂಸವನ್ನು ಎಳೆದ್ವಿ ಮತ್ತು ಅದಕ್ಕೆ ಅಭಿಮುಖ ಬಾಹು ಬರುವಂತೆ ಓ ಕೇಂದ್ರವಾಗಿಟ್ಟುಕೊಂಡು ಮತ್ತೊಂದು ಕಂಸವನ್ನು ಅಭಿಮುಖ ಬಾಹು ಏರ್ಪಡುವಂತೆ ಎಳೆಯೋಣ. ಏಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಹಾಗಾದರೆ ನಂತರ ನಾವೀಗ ಆರ್ ಒ 6 ಸೆಂಟಿಮೀಟರ್ ಇನ್ನೊಂದು ಅಭಿಮುಖ ಬಾಹುಗಳ ಜೋಡಿ ಒ ಆರ್ ಮತ್ತು ಇ ಎಮ್ 6 ಸೆಂಟಿಮೀಟರ್ ಇರುತ್ತವೆ. ಹಾಗಾದರೆ ಕೈವಾರದ ಸಹಾಯದಿಂದ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ 6 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ ಮಕ್ಕಳೇ. 6 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ. ಹಾಗಾದರೆ ಮೊದಲೆಳೆದ ಕಂಸಗಳನ್ನು ನಾವು ಓ ಕೇಂದ್ರವಾಗಿಟ್ಟುಕೊಂಡು ಕತ್ತರಿಸೋಣ. ನಮಗೆ 6 ಸೆಂಟಿಮೀಟರ್ ಬೇಕು. ಅಂದರೆ ಅದಕ್ಕೆ ಅಭಿಮುಖವಾಗಿರತಕ್ಕಂಥ ಬಾಹುಗಳಿಂದ ನಾವು ಈ ಕೇಂದ್ರವಾಗಿಟ್ಟುಕೊಂಡೊಮ್ಮೆ ಮತ್ತು ಮಕ್ಕಳೇ ನಾವೀಗ ಈ ಕೇಂದ್ರವಾಗಿ ಕೈವಾರವನ್ನು ಇಟ್ಟುಕೊಂಡು ನಮಗೆ ಇ ಎಮ್ 6 ಸೆಂಟಿಮೀಟರ್ ಬೇಕು. ಹಾಗಾಗಿ ನಾವು ಇ ಎಮ್ 6 ಸೆಂಟಿಮೀಟರನ್ನು ಕೈವಾರದ ಈ ಕೇಂದ್ರವಾಗಿಟ್ಟುಕೊಂಡು ಮೊದಲೆಳೆದ ಕಂಸವನ್ನು ಛೇದಿಸುವಂತೆ ನಾವು ಒಂದು ಕಂಸವನ್ನು ಎಳೆದ್ವಿ. ಅದೇ ರೀತಿ ಒ ಆರ್ 6 ಸೆಂಟಿಮೀಟರ್ ಬೇಕಾಗಿರುವುದರಿಂದ ನಾವು ಮೊದಲೆಳೆದ ಕಂಸ ಈ ಕೇಂದ್ರದಿಂದ ಮೊದಲೆಳೆದ ಕಂಸವನ್ನು ಛೇದಿಸುವಂತೆ ಮತ್ತೊಂದು ಕಂಸವನ್ನು ಎಳೆದ್ವಿ. ಈಗ ನಾವು ಅಳತೆ ಪಟ್ಟಿಯ ಸಹಾಯದಿಂದ ಕೂಡಿಸೋಣ. ಅದಕ್ಕಿಂತ ಮುಂಚೆ ಇದು ಆರ್, ನಂತರ ನಾವು ಕೆಳಗೆ ಬಂದಂಥ ಬಿಂದು ಇದು ಎಮ್. ಈಗ ಇ ಆರ್ ಅನ್ನು ಕೂಡಿಸೋಣ. ಅದೇ ರೀತಿ ಒ ಆರ್ ಕೂಡಿಸೋಣ. ಅದೇ ರೀತಿ ಇ ಎಮ್ ಅಳತೆ ಪಟ್ಟಿಯ ಸಹಾಯದಿಂದ ಕೂಡಿಸಿ ಮಕ್ಕಳೇ. ಅದೇ ರೀತಿ ಎಮ್ ಒ ಕೂಡಿಸಿ. ಇದು ನಮಗೆ ಬೇಕಾದ ಮೋರ್ ಚತುರ್ಭುಜ. ಹಾಗಾದರೆ ಇಲ್ಲಿ ಅಳತೆಗಳನ್ನು ನಾವು ಗಮನಿಸೋದಾದರೆ ನಾವು ಇ ಎಮ್ 6 ಸೆಂಟಿಮೀಟರ್ ಇದೆ. ಅದೇ ರೀತಿ
MO 4.5 ಸೆಂಟಿಮೀಟರ್ ಇದೆ. ಅದೇ ರೀತಿ OR 6 ಸೆಂಟಿಮೀಟರ್ ಇದೆ. ER 4.5 ಸೆಂಟಿಮೀಟರ್ ಇದೆ. ER 4.5 ಸೆಂಟಿಮೀಟರ್ ಇದೆ. EO 7.5 ಸೆಂಟಿಮೀಟರ್ ಇದೆ. ಇದು ನಮಗೆ ಬೇಕಾದ MORE ಮೋರ್ ಸಮಾಂತರ ಚತುರ್ಭುಜವಾಗಿದೆ. ಮಕ್ಕಳೇ, ನಾವೀಗ ಮತ್ತೊಂದು ವಿಶೇಷ ಗುಣಲಕ್ಷಣ ಇರುವ ಚೌಕ READ ರೀಡ್ ಚೌಕವನ್ನು ರಚಿಸೋಣ. ನಮಗೆ ಗೊತ್ತಿದೆ, ಚೌಕದ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. READ ರೀಡ್ ಚೌಕದ ಕಚ್ಚಾ ಆಕೃತಿಯನ್ನು ನಾವು ರಚನೆ ಮಾಡೋದಾದ್ರೆ ಮಕ್ಕಳೇ, ಅಲ್ಲಿ ನಮಗೆ ಎಲ್ಲ ಬಾಹುಗಳು ಸಮನಾಗಿರಬೇಕು. ಅಂದರೆ 5.1 ಪ್ರತಿಯೊಂದು READ ಎಲ್ಲ 5.1 ಸೆಂಟಿಮೀಟರ್ ಇರಬೇಕು. 5.1 ಸೆಂಟಿಮೀಟರ್ ಇರುವಂತೆ ನಾವು ಚೌಕವನ್ನು ರಚನೆ ಮಾಡಬೇಕು ಮಕ್ಕಳೇ. ಹಾಗಾದರೆ ಪ್ರತಿಯೊಂದು ಬಾಹುವು ಕೂಡ, ಅಂದರೆ ಈ ಬಾಹು, ಈ ಬಾಹು, ಈ ಬಾಹು ಪ್ರತಿಯೊಂದು ಕೂಡ 5.1 ಸೆಂಟಿಮೀಟರ್ ಇರುವಂತೆ ನಾವು READ ರೀಡ್ ಚೌಕವನ್ನು ನಾವೀಗ ರಚನೆ ಮಾಡೋಣ ಮಕ್ಕಳೇ. ಇದು ಕಚ್ಚಾ ಆಕೃತಿ ಆಯಿತು. ಈಗ ನಾವು ನಿಜವಾದ ಅಳತೆಯನ್ನು ತೆಗೆದುಕೊಂಡು ನಾವು ರಚನೆ ಮಾಡ್ತಾ ಹೋಗೋಣ ಮಕ್ಕಳೇ. ಮೊದಲಿಗೆ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳಿ. ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ನಾವು 5.1 ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ನಾವು ರಚನೆ ಮಾಡಿಕೊಂಡ್ವಿ. ಈಗ ನಾವು ಚೌಕದ ಎಲ್ಲ ಕೋನಗಳು 90 ಡಿಗ್ರಿ ಇರುತ್ತವೆ ಎಂದು ನಮಗೆ ಗೊತ್ತಿದೆ. ಹಾಗಾಗಿ ಮೊದಲಿಗೆ ನಾವು ಎಳೆದಂಥ ರೇಖೆ RE 5.1 RE ಇದೆ. ಈಗ ನಾವು Rನಲ್ಲಿ 90 ಡಿಗ್ರಿ ಕೋನವನ್ನು ನಾವು ರಚನೆ ಮಾಡಿಕೊಳ್ಳೋಣ ಮಕ್ಕಳೇ. Rನಲ್ಲಿ 90 ಡಿಗ್ರಿ ಕೋನವನ್ನು ನಾವೀಗ ರಚನೆ ಮಾಡಿಕೊಳ್ತಾ ಇದ್ದೀವಿ. Rನಲ್ಲಿ 90 ಡಿಗ್ರಿ ಕೋನವನ್ನು ನಾವು ರಚನೆ ಮಾಡಿಕೊಂಡು 90 ಡಿಗ್ರಿ ರಚನೆ ಮಾಡಿಕೊಂಡ ನಂತರ ಅದನ್ನ ಅಳತೆ ಪಟ್ಟಿಯ ಸಹಾಯದಿಂದ ನಾವು ಕೂಡಿಸಿದಾಗ ನಮಗೆ ಅಳತೆ ಪಟ್ಟಿಯ ಸಹಾಯದಿಂದ ನಾವು 90 ಡಿಗ್ರಿನ ಗುರುತು ಮಾಡ್ತಾ ಇದ್ದೀವಿ. ಈಗ ನಮಗೆ ಎಲ್ಲ ಬಾಹುಗಳು 5.1 ಸೆಂಟಿಮೀಟರ್ ಇರಬೇಕು. ಹಾಗಾಗಿ ಎಲ್ಲ ಬಾಹುಗಳು 5.1 ಸೆಂಟಿಮೀಟರ್ ಇರಬೇಕಾಗಿರೋದ್ರಿಂದ ನಾವು ಅಳತೆ ಪಟ್ಟಿಯ ಸಹಾಯದಿಂದ 5.1 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ ಮಕ್ಕಳೇ. ಅಳತೆ ಪಟ್ಟಿಯಲ್ಲಿ 5.1 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ. ಐದು 5.1 ಸೆಂಟಿಮೀಟರನ್ನು ನಾವೀಗ R ಕೇಂದ್ರವಾಗಿಟ್ಟುಕೊಂಡು 5.1 ಸೆಂಟಿಮೀಟರನ್ನು ತೆಗೆದುಕೊಂಡಿದ್ದೀವಿ. R ಕೇಂದ್ರವಾಗಿಟ್ಟುಕೊಂಡು ನಾವು ಕಂಸವನ್ನು ಎಳಿತಾ ಇದ್ದೀವಿ ಮಕ್ಕಳೇ. ಇದು 5.1 ಸೆಂಟಿಮೀಟರ್ ಇದೆ. ಅದೇ ರೀತಿ ಎಲ್ಲ ಬಾಹುಗಳು ಸಮನಾಗಿರೋದ್ರಿಂದ ಈ ನಲ್ಲೂ ಕೂಡ 5.1 ಸೆಂಟಿಮೀಟರ್. ಅದೇ ರೀತಿ ನಾವಿಲ್ಲಿ READ ಕೇಂದ್ರವಾಗಿಟ್ಟುಕೊಂಡು ಕೂಡ ಕಳಿಸ್ಕೊಂಡಿದ್ದೀವಿ. ಈಗ ನಾವು ಅದಕ್ಕೆ ಹೆಸರನ್ನು ಕೊಡ್ತಾ ಹೋಗೋಣ ಮಕ್ಕಳೇ. ಇದು A, ಇದು D. ಈಗ ನಾವು AE ಕೂಡಿಸೋಣ. ಅದೇ ರೀತಿ AD ಕೂಡಿಸೋಣ ಮಕ್ಕಳೇ. ಇದು ನಮಗೆ ಬೇಕಾಗಿರುವ READ ಚೌಕವಾಗಿದೆ. READ
ಚೌಕ ಉಂಟಾಗಿದೆ ಮಕ್ಕಳೇ ನಾವೀಗ ವಿಶೇಷ ಗುಣಲಕ್ಷಣವುಳ್ಳ ಮತ್ತೊಂದು ಆಕೃತಿ ಆಯತವನ್ನು ರಚನೆ ಮಾಡೋಣ. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ನಾವು ಈಗ ತಾನೇ ರಚಿಸಿದ ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ಆದರೆ ಆಯತದಲ್ಲಿ ಪಾರ್ಶ್ವ ಬಾಹುಗಳು ಸಮನಾಗಿರ್ತವೆ. ಅಂದರೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಮತ್ತು ಎಲ್ಲ ಕೋನಗಳು ಕೂಡ 90 ಡಿಗ್ರಿ ಇರುತ್ತವೆ. ಅಂತಹ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ಪಾರ್ಶ್ವ ಬಾಹುಗಳು 5 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇರುವ ಆಯತವನ್ನು ನಾವೀಗ ರಚಿಸೋಣವೇ ಮಕ್ಕಳೇ? ಹಾಗಾದರೆ ನಾವು ಆಯತವನ್ನು ರಚಿಸುವ ಕಚ್ಚಾ ಆಕೃತಿಯನ್ನು ಮೊದಲು ರಚನೆ ಮಾಡೋದಾದರೆ, AB 5 ಸೆಂಟಿಮೀಟರ್, ಅಭಿಮುಖ ಬಾಹುಗಳು 4 ಸೆಂಟಿಮೀಟರ್, AB 5 ಸೆಂಟಿಮೀಟರ್ ಮತ್ತು ಅಭಿಮುಖ ಬಾಹುಗಳು 4 ಸೆಂಟಿಮೀಟರ್ ಇರಬೇಕು. ಈ ರೀತಿಯಾಗಿ ನಾವು ಒಂದು ಆಯತವನ್ನು ರಚನೆ ಮಾಡಬೇಕು. ಇಲ್ಲಿ A B C D ಅಂತಕ್ಕಂಥ ಒಂದು ಆಯತ. A B 5 ಸೆಂಟಿಮೀಟರ್ ಇದ್ದರೆ BC 4 ಸೆಂಟಿಮೀಟರ್ ಮತ್ತು CD 5 ಸೆಂಟಿಮೀಟರ್, AD 4 ಸೆಂಟಿಮೀಟರ್ ಇರುವಂತೆ ನಾವೊಂದು ಆಯತವನ್ನು ನಾವೀಗ ರಚಿಸೋಣವೇ ಮಕ್ಕಳೇ? ನಾವು ಈಗ ತಾನೇ ರಚಿಸಿದಂಥದ್ದು ಒಂದು ಕಚ್ಚಾ ಆಕೃತಿ, ಅಂದರೆ ಒಂದು ರಫ್ ಚಿತ್ರವನ್ನು ನಾವು ಬರೆದ್ವಿ. ಈಗ ನಿಜವಾದ ಅಳತೆಯುಳ್ಳಂಥ ಒಂದು ಆಯತವನ್ನು ನಾವೀಗ ರಚಿಸೋಣ. ಮೊದಲಿಗೆ AB = 5 ಸೆಂಟಿಮೀಟರ್. ನಮಗೆ ಪಾರ್ಶ್ವ ಬಾಹುಗಳು 5 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್, ಅಂದರೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ, 5 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್. ಹಾಗಾದರೆ AB 5 ಸೆಂಟಿಮೀಟರನ್ನು ಎಳೆಯೋಣ. ಮೊದಲಿಗೆ AB 5 ಸೆಂಟಿಮೀಟರನ್ನು ಎಳೆದ ನಂತರ ನಾವೀಗ ಇದಕ್ಕೆ ಹೆಸರನ್ನು ಕೊಡಿ ಮಕ್ಕಳೇ. A B 5 ಸೆಂಟಿಮೀಟರ್ ಇದೆ. AB 5 ಸೆಂಟಿಮೀಟರ್. ನಾವು A ಕೇಂದ್ರದಲ್ಲಿ 90 ಡಿಗ್ರಿ ಉಂಟಾಗುವಂತೆ ಒಂದು ಕೋನವನ್ನು ರಚಿಸೋಣ ಮಕ್ಕಳೇ. 90 ಡಿಗ್ರಿ ಏನಲ್ಲಿ 90 ಡಿಗ್ರಿ ಇರುವಂತೆ ಒಂದು ಕೋನವನ್ನು ನಾವು ರಚಿಸಿದಾಗ A ಕೇಂದ್ರವಾಗಿಟ್ಟುಕೊಂಡು 90 ಡಿಗ್ರಿ. ನಾವು ಎರಡು ರೀತಿಯೂ ನಾವು 90 ಡಿಗ್ರಿಯನ್ನು ರಚನೆ ಮಾಡ್ಬೋದು ಮಕ್ಕಳೇ. ಕೈವಾರದ ಸಹಾಯದಿಂದನೂ ಕೂಡ ರಚನೆ ಮಾಡ್ಬೋದು, ಕೋನಮಾಪಕದ ಸಹಾಯದಿಂದನೂ ಸಹ ನಾವು ರಚನೆ ಮಾಡ್ಬೋದು. ಹಾಗಾದರೆ ಕೈವಾರದ ಸಹಾಯದಿಂದ 90 ಡಿಗ್ರಿಯನ್ನು ನಾವು ಈ ರೀತಿ ರಚನೆ ಮಾಡಬೇಕಾಗುತ್ತೆ. ಈ ರೀತಿ ಅರ್ಧ ವೃತ್ತವನ್ನು ಎಳೆದು ನಂತರ ನಾವೆಳೆದ ಅರ್ಧ ವೃತ್ತದ ಮೇಲೆ ಕಂಸಗಳನ್ನು ಈ ರೀತಿಯಾಗಿ ಎಳೆಯಬೇಕು. ನಂತರ ಮೊದಲೆಳೆದ ಕಂಸದಿಂದ ಮತ್ತೊಂದು ಕಂಸವನ್ನು ಎಳೆಯಬೇಕು. ನಂತರ ಮಕ್ಕಳೇ, ಹಾಗಾದರೆ ನಾವು ಈಗ 90 ಡಿಗ್ರಿಯನ್ನು ಕೈವಾರದ ಸಹಾಯದಿಂದ 90 ಡಿಗ್ರಿ ಕೋನವನ್ನು ನಾವೀಗ ಈ ರೀತಿಯಾಗಿ ರಚನೆ ಮಾಡಿದ್ದೇವೆ ಮಕ್ಕಳೇ. ಆದರೆ ಪಾರ್ಶ್ವ ಬಾಹುಗಳು 4 ಸೆಂಟಿಮೀಟರ್ ಇರಬೇಕು. ಮೊದಲಿಗೆ 90 ಡಿಗ್ರಿಯನ್ನು ಈ ರೀತಿ ರಚನೆ ಮಾಡಿಕೊಳ್ಳಿ. 90 ಡಿಗ್ರಿಯನ್ನು ರಚನೆ ಮಾಡಿದ ನಂತರ ನಮಗೆ ಕೈವಾರದ ಸಹಾಯದಿಂದ 4 ಸೆಂಟಿಮೀಟರ್, ಏಕೆಂದರೆ ಪಾರ್ಶ್ವ ಬಾಹುಗಳು 4 ಸೆಂಟಿಮೀಟರ್ ಇರಬೇಕು. ನಾವು AB 5 ಸೆಂಟಿಮೀಟರ್ ಎಳೆದಿದ್ದೇವೆ. ಪಾರ್ಶ್ವ ಬಾಹುಗಳು 4 ಸೆಂಟಿಮೀಟರ್ ಇರುವಂತೆ ಕೈವಾರದ ಸಹಾಯದಿಂದ ತೆಗೆದುಕೊಳ್ಳಿ. ಕೈವಾರದ ಸಹಾಯದಿಂದ 4 ಸೆಂಟಿಮೀಟರನ್ನು ಈ ರೀತಿಯಾಗಿ ತೆಗೆದುಕೊಳ್ಳಿ ಮಕ್ಕಳೇ. ಕೈವಾರದ
ಈ ರೀತಿಯಾಗಿ 4 ಸೆಂಟಿಮೀಟರನ್ನು ನಿಮ್ಮ ಕೈವಾರದ ಸಹಾಯದಿಂದ ತೆಗೆದುಕೊಳ್ಳಿ ಮಕ್ಕಳೇ. ನಾಲ್ಕು ಸೆಂಟಿಮೀಟರನ್ನು ಕೈವಾರದ ಸಹಾಯದಿಂದ ತೆಗೆದುಕೊಂಡ ನಂತರ ಅದನ್ನು ಎ ಕೇಂದ್ರವಾಗಿಟ್ಟುಕೊಂಡು ಛೇದಿಸಿ ಮಕ್ಕಳೇ. ಓಕೆ. ನಂತರ 4 ಸೆಂಟಿಮೀಟರನ್ನು ಅಳತೆಯನ್ನು ಬದಲಾವಣೆ ಮಾಡದೆ ನಾವೀಗ ರಚಿಸಿರ್ತಕ್ಕಂಥ 4 ಸೆಂಟಿಮೀಟರ್ ಅದಕ್ಕೆ ಡಿ ಎಂದು ಹೆಸರು ಕೊಡಿ. ನಾವು ಎಳೆದಂಥ ಕಂಸ ಡಿನಲ್ಲಿ ಛೇದಿಸಿದೆ. ಈ ರೀತಿಯಾಗಿ ಮಕ್ಕಳೇ 4 ಸೆಂಟಿಮೀಟರನ್ನು ತೆಗೆದುಕೊಂಡ್ವಿ. ನಂತರ ಅಳತೆಯನ್ನು ಬದಲಾವಣೆ ಮಾಡದೆ ಡಿ ಕೇಂದ್ರವಾಗಿಟ್ಟುಕೊಂಡು ಕೈವಾರವನ್ನು ನಾವೀಗ ಡಿ ಕೇಂದ್ರವಾಗಿಟ್ಟುಕೊಂಡು ಮತ್ತೆ 4 ಸೆಂಟಿಮೀಟರನ್ನು ರಚನೆ ಮಾಡೋಣ ಮಕ್ಕಳೇ. ಬಿ ಕೇಂದ್ರವಾಗಿಟ್ಟುಕೊಂಡು ಈ ರೀತಿ 5 ಸೆಂಟಿಮೀಟರ್ ಮತ್ತು ಡಿ ಕೇಂದ್ರವಾಗಿ 4 ಸೆಂಟಿಮೀಟರ್ ಎಳೆದಾಗ ನಮಗೆ ಬೇಕಾಗಿರುವ ಚತುರ್ಭುಜ ಆಯತ ಸಿಗುತ್ತೆ. ಈ ರೀತಿಯಾಗಿ ನಮಗೆ ಬೇಕಾದ ABCD ಆಯತ ದೊರೆತಿದೆ. ಧನ್ಯವಾದಗಳು.